ಹಾಯ್ ಫ್ರೆಂಡ್ಸ್, ಸುಮಾ ಅಡುಗೆಗೆ ಸ್ವಾಗತ. ನಿಮಗೆ ಇವತ್ತು ಅಮಟೆಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಇದು 2 kg ಅಮಟೆಕಾಯಿನ ಹೆಚ್ಚಿಬಿಟ್ಟು ಹಿಂದಿನ ದಿನ ರಾತ್ರಿನೇ 1.5 ಪಾವು ಉಪ್ಪು ಹಾಕ್ಬಿಟ್ಟು ಇದನ್ನು ಕಲಸಿಟ್ಟಿದ್ದೀನಿ. ಇದು 1 ಡೇ ಉಪ್ಪಿನ ನೀರಲ್ಲಿ ಅದು ಚೆನ್ನಾಗಿ ಕಲ್ತ್ಕೊಂಡ್ರೆ ಸರಿ ಹೋಗೋದು. ಆಮೇಲೆ ತಿರೋ ದಿವಸ ನೀವು ಕಲಗಿಸ್ಬೇಕು. ಇದು ಕಲ್ಸೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತಂದರೆ, ನಾನು ಇದರಲ್ಲಿ ತಿಂಡಿ ತಿನ್ನೋ ಸ್ಪೂನಲ್ಲಿ 4 ಸ್ಪೂನು ಸಾಸಿವೆನ ಹುರಿದಿಟ್ಕೊಂಡಿದ್ದೀನಿ, 2 ಸ್ಪೂನು ಮೆಂತ್ಯನ ಹುರಿದಿಟ್ಕೊಂಡಿದ್ದೀನಿ. ಇದು ಒಂದು 150 ಗ್ರಾಮ್ ಇರ್ಬೋದು. ಈ ಥರದ ದಪ್ಪಂದು 2 ಬೆಲ್ಲ ತೊಗೊಂಡು ಇದರಲ್ಲಿ 3/4 ಪಾವು ನೀರು ಹಾಕ್ಬಿಟ್ಟು ಕರಗಿಸಿರೋದು ಈ ಥರ ಆಗಿದೆ ನೋಡಿ. ಬೆಲ್ಲದ್ದು ಪಾಕ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಡೈರೆಕ್ಟಾಗೆ ಅಮಟೆಕಾಯಿಗೂ ಹಾಕ್ಬೋದು, ಬಟ್ ಅದು ರಸ ಬರೋದಿಲ್ಲ. ಹಾಗೆಯೇ ಅದ್ರ ಸ್ವೀಟ್ನೆಸ್ ಕೊಡುತ್ತೆ, ಅದು ರಸ ಆಗೋದಿಲ್ಲ, ಒಣ ಆಗುತ್ತೆ. ಹಂಗಾಗ್ಬಿಟ್ಟು ನಾವು ಅದನ್ನು ಪಾಕ ಮಾಡಿ ಹಾಕ್ತಾಯಿದ್ವಿ. ಇದು ಬೆಳ್ಳುಳ್ಳಿನೂ ಸಹಿತ ಒಂದು 1/4 kg ಅಷ್ಟು ಬೇಕಾಗುತ್ತೆ. ತುಂಬ ಬೆಳ್ಳುಳ್ಳಿನೇ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು. ಅದು ಬಿದ್ರೇ ಅದು ಚೆನ್ನಾಗಾಗೋದು. ಇದರಲ್ಲಿ 1 ಸ್ಪೂನು ಮೆಂತ್ಯ ಇದು ಅರಿಶಿನ ಹಾಕೋಣ. ಆ 2 kg ಅಮಟೆಕಾಯಿಗೆ ಇದರಲ್ಲಿ 1 ಪಾವು ಖಾರದ ಪುಡಿ ತೊಗೊಂಡಿದ್ದೀನಿ. ಏನಾದರೂ ಖಾರ ಕಡಿಮೆ ಇತ್ತು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. ಅದನ್ನು ಕಲಸಾದ್ಮೇಲೆ ನಾವು ನೋಡ್ಕೊಂಡು ಆಮೇಲೆ ಅದನ್ನು ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಈಗ ನಾನು 1 ಪಾವು ಒಣ ಮೆಣಸಿನ್ಕಾಯಿ ಪೌಡ್ರು ತೊಗೊಂಡಿದ್ದೀನಿ. ಈ ಸಾಸಿವೆನೂ ಮತ್ತು ಮೆಂತ್ಯನೂ ಫಸ್ಟ್ ಪೌಡ್ರ್ ಮಾಡ್ಕೊಂಬಿಡೋಣ. ಮೆಂತ್ಯ ಮತ್ತು ಸಾಸಿವೆನ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ನುಣ್ಣಗೆ. ಈಗ ಈ ಬೆಳ್ಳುಳ್ಳಿ ಇದೆಯಲ್ಲ, ಇದನ್ನು ಅಷ್ಟೇ ಹಾಗೆ ನೀರು ಹಾಕ್ದಾಗೆ ಡ್ರೈ ಆಗಿ ಮಿಕ್ಸಿ ಮಾಡ್ಕೊಂಬರ್ತೀನಿ. ಇದು ಅಮಟೆಕಾಯಿ ನೀರಿದೆ ಈ ಥರ. ಇದನ್ನು ನಾನು ದೊಡ್ಡ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಈಗ ಇದು ಸಾಸಿವೆ ಪೌಡ್ರ್ ಕೊಟ್ಟಿದ್ನಲ್ಲ, ಅದನ್ನು ಹಾಕ್ಕೊತಾ ಇದ್ದೀನಿ. ಅಕಸ್ಮಾತ್ ನೀವು ಜಾಸ್ತಿ ಕೊಟ್ಟಿದ್ರೆ ಅದನ್ನು ಇಟ್ಕೊಂಡು ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಬೇಕಾದರೆ ಹಾಕ್ಕೊಬೋದು. ಇದು ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ತಾಯಿದ್ದೀನಿ. ಇದು ಬೆಳ್ಳುಳ್ಳಿ ನೋಡಿ ಈ ಥರ ಒಂದೊಂದು ಅದು ನುಣ್ಣಗಾಗಿಲ್ಲ, ಬಟ್ ಬದಲ ಇದ್ರೆ ನಡೆಯುತ್ತೆ. ಆಫ್ ಮಾಡೋದು ಆನ್ ಮಾಡೋದು ಮಾಡಿದರೆ ಈ ಥರ ಆಗುತ್ತೆ. ಈಗ ನಾವೆಲ್ಲರೂ ಸಹಿತ ಉಪ್ಪಿನಕಾಯಿ ತಿನ್ನೋದನ್ನೇ ಬಿಟ್ಬಿಟ್ಟಿದ್ದೀವಿ. ಬಟ್ ಎಲ್ಲರೂ ಹೇಳೋದು ಎಲ್ಲಿ ಉಪ್ಪಿನಕಾಯಿ ತಿನ್ನಬೇಕು, ಹಿಂದಿನವರು ಅಷ್ಟಿಂದಲೇ ನಮಗೆ ಮಾಡಿಲ್ಲ. ಅವ್ರು ಬಿಟ್ಟೋಗಿರ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳು ನಮ್ಮ ಏರಿಯಾ ವೈಸ್ ಇರ್ತಕ್ಕಂಥದ್ದು ಎಲ್ಲವೂ ನಮಗೆ ಬೇಕಾಗಿರ್ತಕ್ಕಂಥದ್ದು. ಆದರೆ ನಾವು ಈಗೆಲ್ಲ ಸಕ್ಕರೆ ತಿಂದರೆ ಅದು, ಬೆಲ್ಲ ತಿಂದರೆ ಇದು ಅಂತ ಹೇಳಿ ನಾವೆಲ್ಲ ಅದನ್ನು ಅವಾಯ್ಡ್ ಮಾಡ್ತಾಯಿದ್ದೀವಿ. ಯಾವುದನ್ನೇ ಆಗಲಿ ಜಾಸ್ತಿ ಯೂಸ್ ಮಾಡಬಾರ್ದು, ಅಮೃತನೂ ವಿಷ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಬೇಕಷ್ಟು ತಿಂದರೆ ದೇಹಕ್ಕೆ ಒಳ್ಳೆಯದು. ಈಗ ಬೆಲ್ಲ ಕರಗಿಸಿದ್ದು ಹಾಕಿದ್ದೀನಿ. ಇದು ನೋಡಿ ಖಾರದ ಪುಡಿನೂ ಹಾಕ್ತಾಯಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಡಿ. ಒಟ್ಟಿಗೆ ಹಾಕ್ಕೊಂಡು ಆಮೇಲೆ ಕಲಸೋಣ. ಒಟ್ಟಿಗೆ ಹಾಕಿದ್ದೀನಲ್ವಾ, ಈಗೆಲ್ಲ ನೀಟಾಗಿ ಇದನ್ನು ಮಿಕ್ಸ್ ಮಾಡೋಣ. ಈ ಥರ ಕಲಸಾದ್ಮೇಲೆ ನಾವು ಈಗಲೇ ಟೇಸ್ಟ್ ನೋಡೋಕೆ ಹೋಗ್ಬಾರ್ದು. ಈಗಲೇ ಟೇಸ್ಟ್ ನೋಡೋಕೆ ಹೋದರೆ ಅದು ಈರಿರಲ್ಲಲ್ವಾ, ಹಂಗಾಗಿ ಅದ್ರದ್ದು ಏನೂ ಗೊತ್ತಾಗೋದಿಲ್ಲ. ಉಪ್ಪು ಖಾರ ಏನೂ ಗೊತ್ತಾಗಲ್ಲ. ಇದನ್ನು ಏನು ಮಾಡ್ತೀನಿ ನಾನು, ಈಗ ಇದನ್ನು ಹಾಗೆ ಬಾಯಿ ಕಟ್ಬಿಟ್ಟು ಒಂದು ಪ್ಲೇಟ್ ಇಟ್ಟು ಮುಚ್ಚಿಟ್ಬಿಡ್ತೀನಿ. ಇದನ್ನು ನಾಳೆ ನೋಡೋಣ ಹೇಗಾಗಿರುತ್ತೆ ಅಂತ ಹೀರ್ಕೊಂಡು. ಆಮೇಲೆ ಇದಕ್ಕೆ ಒಂದು ಏನು ಗೊತ್ತಾ ಟಿಪ್ಸು, ನೀವು ಯಾವಾಗಲೇ ಆಗಲಿ ಉಪ್ಪಿನಕಾಯಿಗೆ ಹೆಚ್ಚು ಉಪ್ಪು ಹಾಕಿದ ತಕ್ಷಣ ಒಂದು ತಟ್ಟೆ ಮುಚ್ಚಿ ಬಟ್ಟೆ ಕಟ್ಟಿಡ್ಬೇಕು. ಏನಾದ್ರು ಒಂದು ಗುಂಗಾರಿ ಇದಕ್ಕೆ ಮುಡ್ತು ಅಂದರೆ ಇಡೀ ಉಪ್ಪಿನಕಾಯಿ ಎಲ್ಲ ಕೆಟ್ಟೋಗುತ್ತೆ. ನಾವೇನೇ ಪ್ರಿಸರ್ವ್ ಮಾಡೋಕ್ಕೆ ಹೋದ್ರೂ ಬರೋದಿಲ್ಲ. ನೋಡಿ, ಇದನ್ನು 1 ಡೇ ಮುಚ್ಚಿಡ್ಬೇಕು ಅಂತ ಹೇಳಿದ್ದೆ. ಅದೆಲ್ಲ ಉಪ್ಪು ಖಾರ ಎಲ್ಲ ಹೀರ್ಕೊಂಡು ಅದು ಏನು ಕಮ್ಮಿ ಇದೆ ಏನಿಲ್ಲ ಅಂತ ಗೊತ್ತಾಗುತ್ತೆ ಅಂತ. ಈಗ ಇದು 1 ಡೇ ಆಗಿದೆ. ಇದು ನೋಡಿ, ಈಗ ಇದನ್ನು ಮೇಲೆ ಕೆಳಗೆ ಮಾಡ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ನೋಡಿ ಎಷ್ಟು ನೀರಾಗಿ ರಸವತ್ತಾಗಿ ಇದೆ. ಇದಕ್ಕೆ ನಾನು ಎಣ್ಣೆನೇ ಆಗಲಿ ಏನೂ ಹಾಕಿಲ್ಲ. ನಂದೇನು ಅಂದರೆ ಒಂದು ಥಿಯರಿ, ಲೆಸ್ ಇಂಗ್ರೀಡಿಯೆಂಟ್ಸ್ ಮೋರ್ ಡೆಲಿಷಿಯಸ್ ಅಂತ. ಹಾಗಾಗಿ ನೀವು ನೋಡಿ, ಇದನ್ನು ನಾನು ಏನು ಹಾಕ್ತೆ ಹೋದ್ರೂ ಸಹಿತ ಎಷ್ಟು ಟೇಸ್ಟಲ್ಲಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಈಗ ಇದನ್ನು ನಾವು ಬಳಸಲಿಕ್ಕೆ ಅಂತ ಒಂದು ಸಣ್ಣ ಡಬ್ಬಿ ತಕ್ಕೊಂಡು ಉಳಿದಿರೋದನ್ನು ನೀವು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಫ್ರಿಜ್ಜಿಗೆ ಇಟ್ಕೊಳ್ರಿ. ಯಾಕೆಂದರೆ ಇದು ಒಣಗಿಸಲ್ಲೇ ಇರೋದ್ರಿಂದ ಇದು ವರ್ಷ ತನಕ ಇರೋದಿಲ್ಲ. ಒಂದು 3 ತಿಂಗಳು ಇರೋದಕ್ಕೆ ಕ್ಲೋಸ್ ಆಗುತ್ತೆ. ನೀವೇನಾದರೂ ಹಂಗೆ ವರ್ಷ ತನಕ ಇಟ್ಕೋಬೇಕು ಅಂದರೆ ಇದು ಉಪ್ಪಿನ ನೀರಿಂದ ಬಸ್ಬಿಟ್ಟು ಒಣ ಹಾಕಿ ಆಮೇಲೆ ಕಲಸಿದ್ರೆ ಉಪ್ಪಿನ ನೀರು, ಅದನ್ನ ಇನ್ನೊಂದು ಪ್ರೊಸೆಸಲ್ಲಿ ತೋರಿಸ್ತೀನಿ ನಿಮಗೆ. ಇದು ಗೊತ್ತಾಗೋದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್.